तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णु गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। ಭಜನೆಗಳೊಂದೆರಡು. ಗಣೇಶ ಭಜನೆ 17. ಓಂಕಾರ ಗಣಪತಿ ಮಂಗಳಕರ ಗಣಪತಿ, ಓಂಕಾರ ಗಣಪತಿ ಮಂಗಳಕರ ಗಣಪತಿ, ಏಕದಂತ ಗಣಪತಿ ಹೇರಂಬ ಗಣಪತಿ, ಏಕದಂತ ಗಣಪತಿ ಹೇರಂಬ ಗಣಪತಿ, ಲಂಬೋದರ ಗಣಪತಿ ಲಲಿತ ಗುಣ ಗಣಪತಿ, ವಿಘ್ನರಾಜ ಗಣಪತಿ ವಿಶ್ವಮೂಲ ಗಣಪತಿ, ಓಂಕಾರ ಗಣಪತಿ ಮಂಗಳಕರ ಗಣಪತಿ, ಏಕದಂತ ಗಣಪತಿ ಹೇರಂಬ ಗಣಪತಿ, ವಿದ್ಯಾಧರ ಗಣಪತಿ ವಿಜಯಶೀಲ ಗಣಪತಿ, ವಿದ್ಯಾಧರ ಗಣಪತಿ ವಿಜಯಶೀಲ ಗಣಪತಿ, ಕರುಣಾಕರ ಗಣಪತಿ ಗೌರೀಸುತ ಗಣಪತಿ, ಓಂಕಾರ ಗಣಪತಿ ಮಂಗಳಕರ ಗಣಪತಿ, ಏಕದಂತ ಗಣಪತಿ ಹೇರಂಬ ಗಣಪತಿ, ಪ್ರಣವರೂಪ ಗಣಪತಿ ಪರಮಶಾಂತ ಗಣಪತಿ, ಪ್ರಣವರೂಪ ಗಣಪತಿ ಪರಮಶಾಂತ ಗಣಪತಿ, ನಮಸ್ತೇಸ್ತು ಗಣಪತಿ ನಮಸ್ತೇಸ್ತು ಗಣಪತಿ, ನಮಸ್ತೇಸ್ತು ಗಣಪತಿ ನಮಸ್ತೇಸ್ತು ಗಣಪತಿ. ಗುರು ಭಜನೆ 25ನೇದು. गुरु महाराज गुरु जय जय, परब्रह्म सद्गुरु जय जय, गुरु महाराज गुरु जय जय, परब्रह्म सद्गुरु जय जय, गुरु महाराज गुरु जय जय, परब्रह्म सद्गुरु जय जय,
गुरु महाराज गुरु जय जय। वेद व्यास सद्गुरु जय जय। गुरु महाराज गुरु जय जय। वेद व्यास सद्गुरु जय जय। गुरु महाराज गुरु जय जय। आदि शंकर सद्गुरु जय जय। गुरु महाराज गुरु जय जय। आदि शंकर सद्गुरु जय जय। गुरु महाराज गुरु जय जय। तपोवन सद्गुरु जय जय। गुरु महाराज गुरु जय जय। तपोवन सद्गुरु जय जय। गुरु महाराज गुरु जय जय। चिन्मयानंद सद्गुरु जय जय। गुरु महाराज गुरु जय जय। चिन्मयानंद सद्गुरु जय जय। चिन्मयानंद सद्गुरु जय जय। ಕೃಷ್ಣ ಭಜನೆ ಕೊನೆಯದಾಗಿ 53. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ बोलो जय 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 हरि श्री कृष्ण। बोलो जय 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 हरि श्री कृष्ण। कृष्णं वन्दे जगद्गुरुं देवकी तनयं यशोदबालं माया विलोलं मानसचोरम् बोलो जय 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 हरि श्री कृष्ण। कृष्णं वन्दे जगद्गुरुं वेदान्तसारं गीतोपदेशं 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 बोलो जय 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 हरि श्री कृष्ण।
ಕೃಷ್ಣಂ ವಂದೇ ಜಗದ್ಗುರುಂ. ಪೂರ್ಣಾವತಾರಂ ಕೃಷ್ಣ ಗೋಪಾಲಂ ಸಾಧು ಸಂರಕ್ಷಕ ರಾಧೆ ಗೋಪಾಲಂ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಪೂಜ್ಯ ಗುರುದೇವರು ಭಗವದ್ಗೀತೆಯ ಬಗ್ಗೆ ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದಾರೆ. ಇದರ ಬಗ್ಗೆ ಒಂದೆರಡು ಮೂರು ಮಾತುಗಳನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳೋಣ. ಮೊದಲನೇದಾಗಿ ಎಷ್ಟೋ ಜನರಿಗೆ ಏನನ್ಸುತ್ತೆ, ಈ ಗೀತೆ ಎಲ್ಲ ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅನೇಕರಿಗೆ ಆ ಥರ ವಿಚಾರ ಇದೆ. ಇಟ್ ಈಸ್ ಸಮಥಿಂಗ್ ನಾಟ್ ರೆಲೆವೆಂಟ್ ಟು ಅವರ್ ಡೈಲಿ ಲೈಫ್. ಸೊ ಅದಕ್ಕೆ ಗುರುದೇವ್ ಹೇಳ್ತಾರೆ, ದ ಭಗವದ್ಗೀತಾ ಈಸ್ ಎ ಹ್ಯಾಂಡ್ ಬುಕ್ ಫಾರ್ ಡೈಲಿ ಲಿವಿಂಗ್. ಅದು ನಿತ್ಯ ಜೀವನಕ್ಕೆ ಒಂದು ಕೈಪಿಡಿ. ಅದು ಮೊದಲು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಏಕೆಂದರೆ ಹೇಗೆ ಒಂದು ಫ್ರಿಡ್ಜ್ ತೊಗೊಂಡ್ರೆ, ಮಿಕ್ಸಿ ತೊಗೊಂಡ್ರೆ, ಟಿ ವಿ ತೊಗೊಂಡ್ರೆ ಒಂದು ಹ್ಯಾಂಡ್ ಬುಕ್ ಕೊಡ್ತಾರೋ, ಯೂಸರ್ಸ್ ಮ್ಯಾನ್ಯುವಲ್ ಅಂತ, ಅದನ್ನು ನಾವು ಹೇಗೆ ಉಪಯೋಗಿಸ್ಕೊತೀವೋ ಅದೇ ಥರ ನಮಗೆ ನಮ್ಮ ಜೀವನಕ್ಕೆ, ಮನುಷ್ಯರಿಗೆ ಭಗವಂತ ಕೊಟ್ಟಿರುವಂಥ ಹ್ಯಾಂಡ್ ಬುಕ್ ಫಾರ್ ಡೈಲಿ ಯೂಸ್, ನಿತ್ಯ ಜೀವನಕ್ಕೆ ಉಪಯೋಗಿಸುವಂಥ ಗ್ರಂಥ ಭಗವದ್ಗೀತೆ. ಇನ್ನೊಂದು ಮಾತು ಹೇಳ್ತಾರವರು, ದ ಗೀತಾ ಈಸ್ ನಾಟ್ ಮೆಂಟ್ ಟು ಬಿ ಮಿಯರ್ಲಿ ರೆಡ್, ಇಟ್ ಈಸ್ ಟು ಬಿ ಲಿವ್ಡ್ ಅಂತ. ಅದು ಸುಮ್ಮನೆ ಓದುವಂಥ ಪುಸ್ತಕ ಅಲ್ಲ, ಅದು ಬರೀ ಇನ್ಫಾರ್ಮೇಷನ್ಗೋಸ್ಕರ ಇರುವಂಥ ಪುಸ್ತಕ ಅಲ್ಲ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಅದರಲ್ಲಿ ಹೇಳಿರೋ ವಿಚಾರಗಳನ್ನು, ಸಾಧನೆಗಳನ್ನು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿರುವಂಥ ಪುಸ್ತಕ. ಇಟ್ ಈಸ್ ಜಸ್ಟ್ ನಾಟ್ ಇನ್ಫಾರ್ಮೇಷನ್ ಅಂತ ಎರಡನೇ ಪಾಯಿಂಟ್. ಇನ್ನೊಂದು, ಇದನ್ನು ಕೂಡ ನಾವು ನೆನಪಿಟ್ಕೊಬೇಕು, ದ ಗೀತಾ ಈಸ್ ನಾಟ್ ಮೆಂಟ್ ಟು ಚೇಂಜ್ ದ ವರ್ಲ್ಡ್ ಅರೌಂಡ್ ಯು, ಇಟ್ ಈಸ್ ಮೆಂಟ್ ಟು ಚೇಂಜ್ ದ ವರ್ಲ್ಡ್ ವಿಥಿನ್ ಯು. ಅದು ನಿಮ್ಮ ಸುತ್ತಮುತ್ತ ವಾತಾವರಣ ಬದಲಾಯಿಸೋದಕ್ಕಲ್ಲ, ನಿಮ್ಮ ಒಳಗಿನ ವಾತಾವರಣ ಬದಲಾಯಿಸೋದಕ್ಕೆ. ಒಳಗಿನ ವಾತಾವರಣ ಅಂದರೆ ಏನು? ಮನಸ್ಸು, ಬುದ್ಧಿ. ನಮ್ಮ ಅಂತಃಕರಣದಲ್ಲಿ ಪರಿವರ್ತನೆ ತರೋದಕ್ಕೋಸ್ಕರ ಭಗವದ್ಗೀತೆ ಅಧ್ಯಯನ ಮಾಡೋದು. ಹೊರಗಡೆ ಏನೋ ಬದಲಾವಣೆ ಅದು ಆಟೋಮೆಟಿಕ್ ಆಗತ್ತೆ. ಯಾವಾಗ ನಾವು ಬದಲಾದಾಗ, ಗುರುದೇವ್ ಹೇಳ್ತಾ ಇದ್ದರು, ಯು ಚೇಂಜ್ ಆ್ಯಂಡ್ ದ ವರ್ಲ್ಡ್ ಅರೌಂಡ್ ಯು ವಿಲ್ ಚೇಂಜ್. ನೀನು ಚೇಂಜ್ ಆದರೆ ನನ್ನ ಸುತ್ತಮುತ್ತನೂ ಚೇಂಜ್ ಆಗತ್ತೆ. ಇಲ್ಲದಿದ್ದರೆ ಅದು ಚೇಂಜ್ ಆದರೂ ಪ್ರಯೋಜನ ಇಲ್ಲ, ಜಾಸ್ತಿ ದಿನ ಉಳಿಯೋದಿಲ್ಲ ಹೊರಗಿನ ಚೇಂಜ್. ಸೊ ಒಳಗಡೆ ಪರಿವರ್ತನೆ ಇದೆಯಲ್ಲ, ಅದಕ್ಕೆ ಏನೇನು ಹೇಳ್ತಾರೆ, ಇನ್ಸೈಡ್ ಔಟ್ ಅಪ್ರೋಚ್ ಅಂತಾರೆ. ಇನ್ಸೈಡ್ ಔಟ್ ಅಪ್ರೋಚ್ ಅಂದರೆ ಒಳಗಡೆ ಬದಲಾಯಿಸೋದು, ತಾನಾಗಿ ಹೊರಗಡೆ ಬದಲಾವಣೆ ಆಗುತ್ತೆ. ಸೊ ಗೀತಾ ಈಸ್ ಮೆಂಟ್ ಫಾರ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಅರ್ಥ ಮಾಡ್ಕೊಬೇಕು ಈ ಭಗವದ್ಗೀತೆ. ಇಲ್ಲದ್ರೆ ಎಲ್ಲ ಏನು ಅವಶ್ಯಕತೆ ಇಲ್ಲ ಅನಿಸ್ಬಿಡುತ್ತೆ, ಅಥವಾ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತೆ. ಆದರೆ ಪ್ರತಿದಿನ ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ಮಾಡುವಂಥ ಪುಸ್ತಕ ಭಗವದ್ಗೀತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಭಗವದ್ಗೀತೆಗೆ ಜಗದ್ಗುರು ಆದಿಶಂಕರಾಚಾರ್ಯರು ಒಂದು ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ. ಭಾಷ್ಯ ಅಂದರೆ ಕಮೆಂಟ್ರಿ, ವಿವರಣೆ. ಅದರಲ್ಲಿ ಇಂಟ್ರೊಡಕ್ಷನಲ್ಲಿ ಅವ್ರು ಹೇಳ್ತಾರೆ, ಯಾಕೆ ನಾನು ಇದನ್ನು ಬರೆದಿರೋದು ಅಂತ. ಅವ್ರು ಹೇಳ್ತಾರೆ, ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ
ದುರ್ವಿಜ್ಞೇಯಾರ್ಥಂ ತದರ್ಥ ಆವಿಷ್ಕರಣಾಯ. ಅಂದರೆ ಮೊದಲನೇದಾಗಿ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತ. ಈ ಭಗವದ್ಗೀತೆ ಅನ್ನೋದು ಎಲ್ಲ ವೇದಗಳ ಸಾರ. ಇಟ್ ಈಸ್ ದಿ ಎಸೆನ್ಸ್ ಆಫ್ ಆಲ್ ದಿ ವೇದಾಸ್. ಎಲ್ಲ ವೇದ ಓದೋದಕ್ಕೆ ಸಮಯ ಅಥವಾ ಅನುಕೂಲ ಅಥವಾ ಸಾಮರ್ಥ್ಯ ಯಾರಿಗಿದೆ? ಭಾಳ ಕಮ್ಮಿ ಜನರಿಗಿರುತ್ತೆ. ಆದರೆ ಅದರ ಸಾರ, ಎಲ್ಲ ವೇದಗಳ ಸಾರವನ್ನು ನಾವು ಸುಲಭವಾಗಿ ತಿಳ್ಕೊಬೋದು. ಭಗವದ್ಗೀತೆಯನ್ನು ಓದಿದ್ರೆ ತಿಳ್ಕೊಬೋದು. ಸೊ ಇಟ್ಸ್ ಅದ್ಭುತವಾದಂಥ ಪುಸ್ತಕ. ಇಟ್ಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಸ್ಟಡಿಯಿಂಗ್ ಗೀತಾ. ಮತ್ತು ಎರಡನೇದು ಅವ್ರು ಹೇಳ್ತಾರೆ ದುರ್ವಿಜ್ಞೇಯಾರ್ಥಂ. ದುರ್ವಿಜ್ಞೇಯಾರ್ಥಂ ಅಂದರೆ ಅದರ ಸರಿಯಾದ ವಿಚಾರವನ್ನು, ಏನು ಸಂದೇಶ ಅಂತ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ವಿವರಿಸ್ತಾರೆ. ನಿಜವಾಗಲೂ ಗೀತೆ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮಾರ್ಗದರ್ಶನ ಬೇಕಾಗತ್ತೆ, ಗುರುಗಳು ಬೇಕಾಗ್ತಾರೆ, ಭಾಷ್ಯ ಬೇಕಾಗತ್ತೆ, ಒಟ್ಟಿನಲ್ಲಿ ಗೈಡೆನ್ಸ್ ಬೇಕಾಗತ್ತೆ. ಅದರಿಂದ ನಾನು ಈ ಭಾಷ್ಯವನ್ನು ಬರೀತಾ ಇದ್ದೀನಿ ಅಂತ ಶುರುವಿನಲ್ಲಿ ಅವರು ಹೇಳ್ತಾರೆ. ಭಗವದ್ಗೀತೆಯ ಮಹತ್ವವನ್ನು ಅವರು ಭಜಗೋವಿಂದಂ ಕೃತಿಯಲ್ಲಿ 2 ಕಡೆ ಹೇಳಿದ್ದಾರೆ. ಅಂದರೆ ಎಷ್ಟು ಮುಖ್ಯ ಭಗವದ್ಗೀತೆ ಅಧ್ಯಯನ ಅಂತ ಅವ್ರು ಹೇಳ್ತಾ ಇದ್ರು ಅಂತ ಉದಾಹರಣೆ, ಭಜಗೋವಿಂದಮಲ್ಲಿ 20ನೇ ಶ್ಲೋಕ, ಅದರಲ್ಲಿ ಅವರು ಹೇಳ್ತಾರೆ, ಈ 3 ಸಾಧನೆಗಳನ್ನು ಮಾಡಿದ್ರೆ ಯಮ ನಮ್ಮ ಹತ್ರ ಬರಲ್ಲ. 3 ಸಾಧನೆಗಳನ್ನು ಮಾಡಿದ್ರೆ ನಾವು ಯಮ ನಮ್ಮ ಹತ್ರ ಬರಲ್ಲ. ಯಮನ ಪಾಶದಿಂದ ನಾವು ಬಿಡಿಸ್ಕೊಬೋದು. ಯಾವುದು? ಭಗವದ್ಗೀತಾ ಕಿಂಚಿದಧೀತ ಗಂಗಾಜಲಲವ ಕಣಿಕಾಪೀತ ಸಗೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ. ಮೊದಲನೇದಾಗಿ ಭಗವದ್ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಕಿಂಚಿತ್ ಅಂದರೆ ಅದರ ಸಾರವನ್ನು ತಿಳ್ಕೊಬೇಕು ಅಂತ. ಕಿಂಚಿತ್ ಅಂದರೆ ಯಾವುದೋ ಒಂದು ಶ್ಲೋಕ ಓದೋದಲ್ಲ, ಸಾರವನ್ನು ತಿಳ್ಕೊಬೇಕು. ವಾಟ್ ಈಸ್ ದ ಮೇನ್ ಮೆಸೇಜ್? ಪಾಂಡಿತ್ಯ ಏನು ಬೇಕಿಲ್ಲ, ಪಾಂಡಿತ್ಯ ಬೇಕಾಗಿಲ್ಲ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ಬೇರೆಯವ್ರನ್ನ ಸಾಯಿಸೋದಕ್ಕೆ ಖಡ್ಗ ಬೇಕು, ನಮ್ಮನ್ನು ನಾವು ಸಾಯಿಸೋದಕ್ಕೆ ಒಂದು ಸೂಜಿ ಸಾಕು ಅಂತ. ಅಂದರೆ ಭಗವದ್ಗೀತೆಯ ಸಾರ ತಿಳ್ಕೊಂಡ್ರೆ ಸಾಕು. ನಮ್ಮ ವೈಯಕ್ತಿಕ ಸಾಧನೆಗೆ ನೀವು ಕ್ಲಾಸ್ ಮಾಡಬೇಕು, ಪ್ರವಚನ ಮಾಡಬೇಕು ಅಂದರೆ ಜಾಸ್ತಿ ಓದಬೇಕಾಗತ್ತೆ, ಜಾಸ್ತಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಅದರಿಂದ ಭಗವದ್ಗೀತಾ ಕಿಂಚಿದಧೀತ, ಭಗವದ್ಗೀತೆಯ ಸಾರವನ್ನು ತಿಳ್ಕೊಬೇಕು. ಗಂಗಾಜಲಲವ ಕಣಿಕಾಪೀತ, ಒಂದು ಹನಿ ಗಂಗಾಜಲವನ್ನು ಕುಡಿಬೇಕಂತೆ. ಗಂಗಾಪಾನ. ಗಂಗಾಪಾನ ಅಂದರೆ ಇಲ್ಲಿ ಏನನ್ನು ಸೂಚಿಸುತ್ತೆ? ತೀರ್ಥಯಾತ್ರೆ. ತೀರ್ಥಯಾತ್ರೆ ಅಂದರೆ ಏನು? ತಪಸ್. ಸೊ ಅದರಿಂದ ನಾವೇನು ಅರ್ಥ ಮಾಡ್ಕೊಬೇಕು? 2ನೇ ಸಾಲು ತಪಸ್ ಮಾಡಬೇಕು. ತಪಸ್ ಅಂದರೆ ಏನು? ತಪಸ್ಸಲ್ಲಿ ಮುಖ್ಯವಾಗಿ 2 ಅಂಶಗಳು. ಒಂದು ಇಂದ್ರಿಯ ನಿಗ್ರಹ, ಇನ್ನೊಂದು ಮನೋನಿಗ್ರಹ. ದೀಸ್ 2 ಆರ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ತಪಸ್. ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ. ಇಂದ್ರಿಯ ನಿಗ್ರಹ ಇಲ್ಲದೇ ಏನಾಗುತ್ತೆ ಅಂದರೆ ಏನೇನೋ ಚಟಗಳು ಶುರು ಆಗ್ಬಿಡುತ್ತೆ, ಹ್ಯಾಬಿಟ್ಸ್. ಆ ಚಟಗಳಿಂದ ನಾವು ಬಂಧಿತರಾಗ್ಬಿಟ್ಟಿರ್ತೀವಿ. ಸೊ ಮೊದಲು ಕೆಟ್ಟ ಚಟಗಳನ್ನು ಗೆಲ್ಲೋದಕ್ಕೆ ಒಳ್ಳೆಯ ಚಟಗಳನ್ನು ಬೆಳೆಸ್ಕೊಬೇಕು. ಆಮೇಲೆ ಒಳ್ಳೆಯ ಚಟಗಳನ್ನು ಬಿಡುವಷ್ಟು ಸಾಮರ್ಥ್ಯ ಇರಬೇಕು. ಸೊ ಓವರ್ಕಮ್ ಅಶುಭ ವಾಸನಾಸ್ ವಿತ್ ಶುಭ ವಾಸನಾಸ್. ಕೊನೆಗೆ ಎಲ್ಲ ವಾಸನೆಗಳನ್ನು ಮೀರುವಂಥ ವಿಚಾರ ನಮಗೆ ಗೊತ್ತಿರಬೇಕು. ಇಷ್ಟು ಮಾಡಿದ್ರೆ ಯಮ ನಮ್ಮ ಹತ್ರ ಬರೋಲ್ಲ. ಅಂದ್ರೇನು? ಅಮೃತತ್ವವನ್ನು ಪ್ರಾಪ್ತಿ ಮಾಡ್ಕೊತೀವಿ. ಅಮೃತತ್ವ ಅಂದರೆ ಏನು? ಶಾಂತಿ, ಆನಂದ, ಭದ್ರತೆ, ಪೀಸ್, ಹ್ಯಾಪಿನೆಸ್ ಆ್ಯಂಡ್ ಸೆಕ್ಯೂರಿಟಿ. ಅನ್ಕಂಡೀಷನಲ್ ಪೀಸ್, ಅನ್ಕಂಡೀಷನಲ್ ಹ್ಯಾಪಿನೆಸ್, ಅನ್ಕಂಡೀಷನಲ್ ಸೆಕ್ಯೂರಿಟಿ. ನಾವು ಸ್ವತಂತ್ರವಾಗಿ ಆನಂದವಾಗಿರ್ಬೋದು, ಶಾಂತಿಯಿಂದ ಇರ್ಬೋದು. ಯಾವುದನ್ನು ಆಶ್ರಯಿಸುವಂಥ ಅವಶ್ಯಕತೆ ಇಲ್ಲ. ಒಂದು ಮಾತಿದೆ ಮನುಸ್ಮೃತಿಯಲ್ಲಿ, ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಅಂತ. ಭಾಳ ಇಂಪಾರ್ಟೆಂಟ್. ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ. ಅಂದರೆ ಡಿಪೆಂಡೆನ್ಸ್ ಈಸ್ ಸಾರೋ, ಇಂಡಿಪೆಂಡೆನ್ಸ್ ಈಸ್ ಹ್ಯಾಪಿನೆಸ್. ನಾವು ನಮ್ಮ ಆನಂದಕ್ಕೋಸ್ಕರ, ಶಾಂತಿಗೋಸ್ಕರ, ಸೆಕ್ಯೂರಿಟಿಗೋಸ್ಕರ
ಹೊರಗಡೆ ಏನನ್ನಾದರೂ ಆಶ್ರಯಿಸಿದರೆ ದುಃಖನೇ ಕೊನೆಗೆ ಆಗುತ್ತೆ. ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತೀವೋ ಈ 3 ವಿಷಯದಲ್ಲಿ ನಾವು ಆನಂದವಾಗಿ ಇರ್ಬೋದು. ಇಟ್ಸ್ ಹ್ಯಾಪಿನೆಸ್, ದಟ್ ಈಸ್ ಕಾಲ್ಡ್ ಫ್ರೀಡಮ್, ಅದೇ ಮೋಕ್ಷ. ಅದರಿಂದ ಈ 3 ಸಾಧನೆಗಳನ್ನು ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದರಲ್ಲೊಂದು ಗೀತಾ ಅಧ್ಯಯನ ಮಾಡಬೇಕು ಅಂತ ಒಂದು. ಇನ್ನೊಂದು 27ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಮತ್ತೆ ಭಗವದ್ಗೀತೆ ವಿಚಾರ ಹೇಳ್ತಾರೆ. ಅವರು ಒಂದು 4 ಪಾಯಿಂಟ್ದೊಂದು ಕಾರ್ಯಕ್ರಮ ಕೊಡ್ತಾರೆ ಸಾಧಕರಿಗೆ. ಕೆಲವರು ಹೇಳ್ತಾರೆ ನಮಗೆ ತುಂಬ ಜಾಸ್ತಿ ವಿಚಾರ ಹೇಳ್ಬಿಡಿ, ಒಂದು ಪ್ರೋಗ್ರಾಮ್ ಕೊಟ್ಬಿಡಿ, ಪ್ರೋಗ್ರಾಮ್ ಆಫ್ ಆ್ಯಕ್ಷನ್, ಪ್ರೋಗ್ರಾಮ್ ಆಫ್ ಸಾಧನಾ ಕೊಟ್ಟಿದ್ದಾರೆ. ಶಂಕರಾಚಾರ್ಯರು ಕೊಟ್ಟಿದ್ದಾರೆ 4 ಪಾಯಿಂಟ್ ಪ್ರೋಗ್ರಾಮ್ ಆಫ್ ಸಾಧನಾ. 4. ಅದರಲ್ಲಿ ಮೊದಲನೇದು ಆ ಶ್ಲೋಕ ಹೀಗಿದೆ: ಧ್ಯೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ತಂ, ದೇಯಂ ದೀನಜನಾಯ ಚ ವಿತ್ತಂ. 4 ಮಾಡಿದ್ರೆ ಸಾಕು. ಯಾವ್ದು 4? ಮೊದಲನೇದಾಗಿ ಗೇಯಂ ಗೀತಾ. ಇಲ್ಲಿ ಗೇಯಂ ಅಂದರೆ ಚಾಂಟಿಂಗ್ ಮಾತ್ರ ಅಲ್ಲ, ಯು ಹ್ಯಾವ್ ಟು ಸ್ಟಡಿ ದ ಗೀತಾ ಪ್ರಾಪರ್ಲಿ. ಯಾಕೆ? ಬಿಕಾಸ್ ಇಟ್ ಈಸ್ ಅ ಹ್ಯಾಂಡ್ ಬುಕ್ ಫಾರ್ ಡೈಲಿ ಲಿವಿಂಗ್. ನಿತ್ಯ ಜೀವನಕ್ಕೆ ಒಂದು ಕೈಪಿಡಿ. ಭಕ್ತಿ ಬಗ್ಗೆ, ಜ್ಞಾನದ ಬಗ್ಗೆ, ಯೋಗದ ಬಗ್ಗೆ ಎಲ್ಲ ವಿಚಾರನೂ ಅದರಲ್ಲಿ ಬರುತ್ತೆ. ಎಲ್ಲ ಬಗೆಯ ಸಾಧನೆಗಳನ್ನು ಹೇಳಿದ್ದಾನೆ ಶ್ರೀಕೃಷ್ಣ. ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಲೂ ಹೇಳಿದ್ದಾನೆ. ಅದರಿಂದ ಭಗವದ್ಗೀತಾ ಅಧ್ಯಯನ. ಆಮೇಲೆ ಅದು ಬುದ್ಧಿಗೆ, ವಿಚಾರ ಮಾಡೋದು ಬುದ್ಧಿ ತಾನೆ. ಗೀತಾ ಅಧ್ಯಯನ ಅಂದ್ರೇನು? ಬುದ್ಧಿಗೆ. ನಮ್ಮ ಬುದ್ಧಿಂತು ಸಾರಥಿಂ ವಿದ್ಧಿ. ನಮ್ಮ ವ್ಯಕ್ತಿತ್ವದ ಸಾರಥಿ ಯಾವುದು? ಬುದ್ಧಿ. ಆಮೇಲೆ ಮನಸ್ಸಿಗೆ ಒಂದು ನಾಮ, ಒಂದು ರೂಪ. ಮನಸ್ಸಿಗೆ ಒಂದು ನಾಮ ಮತ್ತು ರೂಪ. ನಮ್ಮ ಇಷ್ಟ ದೇವತೆಯ ನಾಮ, ಇಷ್ಟ ದೇವತೆಯ ರೂಪ. ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರ. ಅವರವರ ಇಷ್ಟ ದೇವತೆಯ ನಾಮರೂಪವನ್ನು ಮನಸ್ಸಿಗೆ ಕೊಡಬೇಕು. ಯಾಕಂದರೆ ಪ್ರಪಂಚ ಅಂದರೆ ನಾಮರೂಪನೇ. ಪ್ರಪಂಚ ಅಂದರೆ ಏನು? ನಾಮರೂಪಗಳ ಪ್ರವಾಹ. ಸೊ ಮನಸ್ಸಲ್ಲೂ ನಾಮರೂಪಗಳ ಪ್ರವಾಹ ಆಗ್ತಾ ಇರುತ್ತೆ. ಅದರಿಂದ ಏನೇನೋ ಗೊಂದಲ ಆಗ್ತಿರುತ್ತೆ. ಅದರಿಂದ ಒಂದು ಇಷ್ಟ ದೇವತೆಯ ನಾಮರೂಪವನ್ನು ಮನಸ್ಸಿಗೆ ಕೊಟ್ಟರೆ ಮನಸ್ಸು ಸ್ಥಿರವಾಗಿಬಿಡುತ್ತೆ, ಫೋಕಸ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಶುದ್ಧವಾಗತ್ತೆ. ಯಾಕಂದರೆ ಇಷ್ಟ ದೇವತೆಯ ವಿಷಯದಲ್ಲಿ ರಾಗದ್ವೇಷ ತೊಂದರೆ ಇಲ್ಲ. ಯಾವುದ್ಯಾವುದೋ ವಸ್ತುಗಳ ವಿಷಯದಲ್ಲಿ ರಾಗದ್ವೇಷ ಮಾಡಿದ್ರೆ ತೊಂದರೆ ಆಗುತ್ತೆ, ಮನಸ್ಸು ಹಾಳಾಗತ್ತೆ, ಶಾಂತಿ ಹಾಳಾಗತ್ತೆ. ಆಮೇಲೆ ಇಷ್ಟೆಲ್ಲ ಮಾಡಬೇಕಂದ್ರೆ ನಮಗೆ ಸರಿಯಾದ ಒಂದು ವಾತಾವರಣ ಬೇಕಲ್ವಾ? ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ನೇಯಂ ಸಜ್ಜನ ಸಂಗೇ ಚಿತ್ತಂ. ಸೊ ಸತ್ಸಂಗ ಬೇಕು. ಮನಸ್ಸನ್ನು ನಾವು ಸತ್ಸಂಗಕ್ಕೆ ಕರ್ಕೊಂಡು ಹೋಗ್ಬೇಕು. ನೇಯಂ ಅಂದರೆ ಏನು? ಯು ಹ್ಯಾವ್ ಟು ಟೇಕ್ ಯುವರ್ ಮೈಂಡ್ ಟು ಸತ್ಸಂಗ. ತಾನಾಗಿ ಮನಸ್ಸು ಸತ್ಸಂಗಕ್ಕೆ ಹೋಗಲ್ಲ. ತಾನಾಗಿ ಮನಸ್ಸು ಎಲ್ಲೋಗುತ್ತೆ? ದುಸ್ಸಂಗಕ್ಕೆ. ತಾನಾಗಿ ಸಹಜವಾಗಿ ಮನಸ್ಸು ಹೋಗೋದು ದುಸ್ಸಂಗಕ್ಕೆ ಹೋಗೋದು. ಆದರೆ ನಾವೇ ಕರ್ಕೊಂಡು ಹೋಗ್ಬೇಕು ಮನಸ್ಸನ್ನು ಸತ್ಸಂಗಕ್ಕೆ. ಈ ದುಸ್ಸಂಗದಲ್ಲಿ ಮನಸ್ಸು ಎಷ್ಟು ಹಾಳಾಗತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಎಷ್ಟೋ ಸಾಧಕರದ್ದು ಏನಾಗುತ್ತೆ, ಸ್ವಲ್ಪ ಸತ್ಸಂಗ ಮಾಡ್ತಾರೆ, ಅಷ್ಟೇ ದುಸ್ಸಂಗನೂ ಮಾಡ್ತಾರೆ. ಅದರಿಂದ ಕೊನೆಗೆ ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಹಿಂದೆ, ಎಲ್ಲಿದ್ದಾರೋ ಅಲ್ಲೇ ಇರ್ತೀವಿ. ಏನು ದುಸ್ಸಂಗ? ದುಸ್ಸಂಗ ಅಂದರೆ ಏನು? ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ. ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳಿದ್ದಾರೆ, ಯಾವುದರಿಂದ ಕಾಮಕ್ರೋಧಾದಿಗಳು ಜಾಸ್ತಿ ಆಗುತ್ತೋ ಅದೇ ದುಸ್ಸಂಗ. ಸೊ ಅವಾಯ್ಡಿಂಗ್ ದುಸ್ಸಂಗ ಈಸ್ ವೆರಿ ಇಂಪಾರ್ಟೆಂಟ್. ಸತ್ಸಂಗ ಮಾಡಿದ್ರೆ ಸಾಲ್ತು. ರಾಮಕೃಷ್ಣ ಪರಮಹಂಸರು ಒಮ್ಮೆ ಅವರು ಕೆಲವೊಮ್ಮೆ ಭಕ್ತರ ಮನೆಗೆಲ್ಲ ಹೋಗಿ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ರೆ, ಸತ್ಸಂಗ ಕಾರ್ಯಕ್ರಮ, ಭಜನೆ ಅಥವಾ ಏನೋ ಮಾತು ಆಡೋದು ಈ ರೀತಿ ಎಲ್ಲ ಮಾಡ್ತಿದ್ದರು. ಒಮ್ಮೆ ಅವರು ಅವರ ಭಕ್ತರ ಜೊತೆ ಒಬ್ಬರು ಮನೆಗೆ ಹೋದರು. ಒಂದು ಕುದುರೆ ಗಾಡೀಲಿ ಹೋದರು. ಆ ಕುದುರೆ ಗಾಡಿ ಆ ಕಡೆ ಈ ಕಡೆ ಎಲ್ಲ ಸ್ಕ್ರೀನ್ ಇತ್ತು. ಸೊ ಲಕ್ಸುರಿಯಸ್ ಕುದುರೆ ಗಾಡಿ. ಆ ಕಡೆ ಸ್ಕ್ರೀನ್, ಈ ಕಡೆ ಸ್ಕ್ರೀನ್, ಹೊರಗಡೆ ಕಾಣಿಸೋದಿಲ್ಲ. ಇವರು ಭಕ್ತರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಕಲ್ಕಟ್ಟಾದಲ್ಲಿ ಆ ಮನೆ ಬಂತು. ಮನೆ ಬಂದಾಗ ಅವರೆಲ್ಲ ಆಚೆ ಬಂದರು.
ರಾಮಕೃಷ್ಣರು ಆಚೆ ಬಂದರು. ಆಚೆ ಬಂದಾಗ ಅವ್ರಿಗೆ ಆಶ್ಚರ್ಯ ಆಗೋಯಿತು. ಏನಂದರೆ, ನಾವು ಶುರು ಮಾಡಿದಾಗ ತುಂಬ ಮೇಲಿದ್ವಿ, ಹೈಟಲ್ಲಿದ್ವಿ, ಇಷ್ಟು ಕೆಳಗೆ ಬಂದಿದ್ದೀವಿ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ಇಷ್ಟು ಕೆಳಗೆ ಬಂದಿದ್ದೀವಿ ಅಂತ ಗೊತ್ತೇ ಆಗಲಿಲ್ಲ. ನಾನು ಲೆವೆಲ್ ರೋಡಲ್ಲೇ ನಾವು ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ಹಾಗೆ ದುಸ್ಸಂಗದಲ್ಲಿ ನಾವು ಮೇಲಿಂದ ಕೆಳಗೆ ಹೋಗೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ದುಸ್ಸಂಗದಲ್ಲಿ ಮನಸ್ಸು ಎಷ್ಟು ಹಾಳಾಗುತ್ತೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ಅಂದ್ಕೊತೀವಿ ಚೆನ್ನಾಗೇ ಇದ್ದೀವಿ, ಏನಾಗಲ್ಲ. ಇಲ್ಲ, ದುಸ್ಸಂಗ ಮಸ್ಟ್ ಬಿ ಅವಾಯ್ಡೆಡ್. ಅದಕ್ಕೆ ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳೋದು, ದುಸ್ಸಂಗ ಸರ್ವಥಾ ತ್ಯಾಜ್ಯ. ಖಂಡಿತವಾಗಿ ದುಸ್ಸಂಗವನ್ನು ಬಿಡಬೇಕು. ಇಲ್ಲದಿದ್ದರೆ ಸತ್ಸಂಗ ಮಾಡಿದ್ದೆಲ್ಲ ವೇಸ್ಟ್ ಆಗತ್ತೆ. ಸೊ ನೇಯಂ ಸಜ್ಜನ ಸಂಗೇ ಚಿತ್ತಂ. ಆಮೇಲೆ ದೇಯಂ ದೀನ ಜನಾಯ ಚ ವಿತ್ತಂ. ಮತ್ತು ದೀನರಿಗೆ ನಾವು ನಮ್ಮ ಹತ್ರ ಏನು ಸಂಪತ್ತಿದೆಯೋ ಅದನ್ನು ಕೊಡಬೇಕು. ಯಾಕಂದರೆ ಬರೀ ಅಧ್ಯಯನ ಮಾಡಿದ್ರೆ ಸಾಲದು, ವಿಶಾಲ ಹೃದಯ ಬೇಕು. ಕೆಲವೊಮ್ಮೆ ಅಧ್ಯಯನ ಮಾಡಿ ಭಾರಿ ಇಂಟೆಲೆಕ್ಚುಯಲ್ ಆಗಿರ್ತಾರೆ, ಆದರೆ ವಿಶಾಲ ಹೃದಯ ಇರೋದಿಲ್ಲ, ಬ್ರಾಡ್ ಮೈಂಡೆಡ್ನೆಸ್ ಇರೋದಿಲ್ಲ. ಆವಾಗ ಸ್ಪಿರಿಚುವಲ್ ಗ್ರೋತ್ ಸ್ವಲ್ಪ ಕಷ್ಟ ಆಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಕುಂಠಿತವಾಗುತ್ತೆ. ಸೊ ದಾನ ಅಂದರೆ ಏನೋ, ನಮ್ಮ ಹತ್ರ ಏನಿದೆಯೋ ಅದನ್ನು, ಎನಿ ದಾನ. ಅದರಲ್ಲಿ ಸ್ಟಾರ್ಟಿಂಗ್ ದಾನ ಯಾವುದು? ಅನ್ನದಾನ. ಅನ್ನದಾನ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ವಸ್ತ್ರದಾನ. ಅನ್ನದಾನದ ಎಫೆಕ್ಟ್ 3 ಗಂಟೆ. ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತೆ ಮಧ್ಯಾಹ್ನ ಊಟ ಬೇಕಲ್ಲ. ಅನ್ನದಾನದ ಎಫೆಕ್ಟ್ 3 ಗಂಟೆ. ವಸ್ತ್ರದಾನ ಕೊನೆಯ ಪಕ್ಷ ಒಂದು 6 ತಿಂಗಳಾದರೂ ಉಪಯೋಗಕ್ಕಾಗುತ್ತೆ. ವಸ್ತ್ರದಾನಕ್ಕಿಂತ ಆರೋಗ್ಯ ದಾನ ಇನ್ನೂ ಶ್ರೇಷ್ಠ, ಇನ್ನೂ ಜಾಸ್ತಿ ದಿನ ಉಳಿಯುತ್ತೆ. ಆರೋಗ್ಯ ದಾನಕ್ಕಿಂತ ವಿದ್ಯಾದಾನ ಇನ್ನೂ ಶ್ರೇಷ್ಠ. ಆದರೆ ಲೌಕಿಕ ವಿದ್ಯೆಯಿಂದ ಎಷ್ಟೋ ಪರಿಸ್ಥಿತಿಗಳನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮನುಷ್ಯನಿಗೆ ಭಯ ಹೋಗೋದಿಲ್ಲ, ದುಃಖ ಹೋಗೋದಿಲ್ಲ ಲೌಕಿಕ ವಿದ್ಯೆಯಿಂದ. ಅದರಿಂದ ವಿದ್ಯಾದಾನಕ್ಕಿಂತ ಅಧ್ಯಾತ್ಮ ವಿದ್ಯಾದಾನ ಬಹಳ ಶ್ರೇಷ್ಠ. ಈ ಎಲ್ಲ ದಾನಕ್ಕೂ ಹಣ ಬೇಕು ಅಲ್ವಾ? ಸೊ ಹಣ, ನಾವು ಒಮ್ಮೆ ಈ ಥರ ವಿಚಾರ ಹೇಳುವಾಗ ಮಂಗಳೂರಲ್ಲಿ, ನೀವು ದುಡ್ಡು ಕೊಡೋದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂದರು. ಹಣ ಕೊಡೋದನ್ನ ಎಲ್ಲಿ ಸೇರಿಸ್ತೀರ ಇದರಲ್ಲಿ ಲಿಸ್ಟಲ್ಲಿ ಅಂತ. ಸೊ ನನಗದು ಯೋಚನೆ ಬರಲೇ ಇಲ್ಲ. ಸೊ ಹಣ ಇದೆಲ್ಲ, ಎಲ್ಲ ಥರ ದಾನಕ್ಕೂ ಹಣ ಬೇಕು. ಇಷ್ಟು ಹೇಳಿದ್ದೆಲ್ಲ ದಾನಕ್ಕೂ ಹಣ ಬೇಕು. ಆದರೆ 2 ದಾನ ಇದೆ, ಅದಕ್ಕೆ ಹಣ ಬೇಕಾಗಿಲ್ಲ. ಅದರ ತುಂಬ ಕಷ್ಟ. 2 ದಾನ ಇದೆ, ಅದಕ್ಕೆ ಹಣ ಬೇಕಾಗಿಲ್ಲ, ಆದರೆ ತುಂಬ ಕಷ್ಟ. ಯಾವುದು? ಒಂದು ಸಮಯದಾನ. ಸಮಯದಾನ ಅಂದರೆ ಏನು? ಇನ್ನೊಬ್ರಿಗೆ ಏನೋ ಒಂದು ದುಃಖ ಇದೆ, ಅವ್ರಿಗೆ ಅವ್ರ ಕಷ್ಟ ಹಂಚ್ಕೊಳ್ಳೋಕ್ಕೆ ಯಾರೋ ಬೇಕು. ಏನೋ ಸಮಸ್ಯೆ ಇದೆ, ಅದನ್ನು ಶೇರ್ ಮಾಡ್ಕೊಬೇಕು. ಆದರೆ ಅವ್ರ ಮಾತು ಕೇಳೋರೇ ಇಲ್ವೇ? ಯಾರಿಗೂ ಅವ್ರ ಕಷ್ಟವನ್ನು ಕೂತ್ಕೊಂಡು ಕೇಳೋದಕ್ಕೆ ಸಮಯನೂ ಇಲ್ಲ, ಮನಸ್ಸೂ ಇಲ್ಲ. ಸಮಯ ಇರ್ಬೋದು, ಮನಸ್ಸಿರೋದಿಲ್ಲ. ಸೊ ಮಾತಾ ಅಮೃತಾನಂದಮಯಿ ಹೇಳ್ತಾರೆ, ಕೆಲವೊಮ್ಮೆ ಏನಾಗುತ್ತೆ, ಯಾರೋ ಒಬ್ಬರು ತುಂಬ ದುಃಖದಲ್ಲಿರ್ತಾರೆ, ಯಾರೂ ನನ್ನ ಮಾತು ಕೇಳೋರೇ ಇಲ್ಲ ಅಂದ್ಬಿಟ್ಟು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಯಾರೂ ನನ್ನ ಕಷ್ಟವನ್ನು ಕೇಳಿಸ್ಕೊಳ್ಳೋರೇ ಇಲ್ಲ ಅಂದ್ಬಿಟ್ಟು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ನೀವು ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು, ಇನ್ನೇನು ಮಾಡೋದು ಬೇಡ. ನಿಮ್ಗೇನು ಮಾಡೋಕ್ಕೆ ಆಗೋದೇ ಇಲ್ಲ ಎಷ್ಟೋ ಕೇಸಲ್ಲಿ. ಜಸ್ಟ್ ಲಿಸನ್ ಸಿಂಪಥೆಟಿಕಲಿ. ಸಿಂಪತಿ ಅನ್ನೋದಕ್ಕಿಂತ ಎಂಪತಿಯಿಂದ ನಾವು ಕೇಳಿಸ್ಕೊಂಡ್ರೆ ಸಾಕು, ಅವ್ರಿಗೇನೋ ಖುಷಿ ಆಗ್ಬಿಡುತ್ತೆ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಒಬ್ರು ಇದ್ದಾರಲ್ಲ ಅಂತ. ಸಮಯದಾನ ಭಾಳ, ಅದಕ್ಕೇನು ಹಣ ಖರ್ಚಿಲ್ಲ. ಮತ್ತು ಇನ್ನೊಂದು ದಾನ ಇದೆ, ಅದು ತುಂಬ ಕಷ್ಟ, ಅದಕ್ಕೂ ಹಣ ಖರ್ಚಿಲ್ಲ. ಏನು ಗೊತ್ತಾ? ಸ್ಮೈಲ್ ದಾನ. ಸ್ಮೈಲ್ ದಾನ ಮಾಡೋದು ತುಂಬ ಕಷ್ಟ. ಸ್ಮೈಲ್ ದಾನ ಮಾಡಬೇಕಾದ್ರೆ ನಮ್ಮಲ್ಲಿ ಖುಷಿ ಇರಬೇಕಲ್ಲ. ನಮ್ಮಲ್ಲಿ ಖುಷಿ ಇರಬೇಕಾದ್ರೆ ಜ್ಞಾನ ಇರಬೇಕು. ಒಬ್ಬರು ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ವಿಸ್ಡಮ್ ಎಕ್ಸ್ಪ್ರೆಸಸ್ ಆ್ಯಸ್ ಎ ಸ್ಮೈಲ್, ಫೂಲಿಶ್ನೆಸ್ ಎಕ್ಸ್ಪ್ರೆಸಸ್ ಆ್ಯಸ್ ಮಿಸರಿ. ವಿಸ್ಡಮ್ ಎಕ್ಸ್ಪ್ರೆಸಸ್ ಆ್ಯಸ್ ಎ ಸ್ಮೈಲ್, ಫೂಲಿಶ್ನೆಸ್ ಎಕ್ಸ್ಪ್ರೆಸಸ್ ಆ್ಯಸ್ ಮಿಸರಿ. ಅಜ್ಞಾನ ಅನ್ನೋದು ನಮ್ಮ ಮುಖದಲ್ಲಿ ಸಪ್ಪೆ ಮುಖದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಪ್ಪೆ ಮುಖ ಅಂದರೆ ಏನು? ಅಜ್ಞಾನ. ಖುಷಿ ಅಂದರೆ ಏನು? ಜ್ಞಾನ.
ಸೊ ಸ್ಮೈಲ್ ದಾನ ಮಾಡೋದು ತುಂಬ ಕಷ್ಟ. ಫೋಟೋಗ್ರಾಫರ್ ಸ್ಮೈಲ್ ಮಾಡಿ ಅಂದ್ರೂ ತುಂಬ ಕಷ್ಟ ಸ್ಮೈಲ್ ಮಾಡೋದು. ಹೆಂಗೋ ಕಷ್ಟಪಟ್ಟು ಸ್ಮೈಲ್ ಮಾಡ್ತೀವಿ. ಸೊ ನ್ಯಾಚುರಲ್ ಸ್ಮೈಲ್ ಬರೋದು ತುಂಬ ಕಷ್ಟ ಇದೆ. ಅದಕ್ಕೆ ಮನಸ್ಸಲ್ಲಿ ಜ್ಞಾನದ ಬೆಳಕಿರಬೇಕು. ಇಲ್ಲದಾದ್ರೆ ಮನಸ್ಸಲ್ಲಿ ಬರೀ ನೆಗೆಟಿವ್ಸ್. ನಮ್ಮ ಆಚಾರ್ಯರು ಹೇಳೋರು, ಫೋಟೋಗ್ರಫಿಲಿ ನೆಗೆಟಿವ್ಸ್ ಡೆವಲಪ್ ಮಾಡೋದು ಇಲ್ಲಿ ಕತ್ತಲೆ ಇಲ್ತಾನೆ. ಫೋಟೋಗ್ರಫಿ ಸ್ಟುಡಿಯೋಲ್ಲಿ ಕತ್ತಲೆ ಇಲ್ತಾನೆ ನೆಗೆಟಿವ್ಸ್ ಡೆವಲಪ್ ಮಾಡೋದು. ಅದೇ ಥರ ಮನಸ್ಸಲ್ಲಿ ಅಜ್ಞಾನದ ಕತ್ತಲೆ ಇದ್ದಾಗ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ. ಜ್ಞಾನದ ಬೆಳಕಿದ್ರೆ ನೆಗೆಟಿವ್ ಥಾಟ್ಸ್ ಬರೋಲ್ಲ, ಬರೀ ಪಾಸಿಟಿವ್. ಆಗ ಸ್ಮೈಲ್ ಮಾಡೋದು ಈಸಿ. ಸೊ ಸ್ಮೈಲ್ ದಾನ, ಅಯ್ಯೋ ನನ್ನ ಹತ್ರ ಹಣ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋಂಗಿಲ್ಲ. ಸ್ಮೈಲ್ ದಾನ ಮಾಡ್ಬೋದು, ಆದರೆ ಅದೇ ತುಂಬ ಕಷ್ಟದ ದಾನ. ಸೊ ದೇಯಂ ದೀನ ಜನಾಯಚ ವಿತ್ತಂ, ಈ 4 ಸಾಧನೆಗಳನ್ನು ಮಾಡಬೇಕು ಅಂತ ಶಂಕರಾಚಾರ್ಯರು. ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು? ನಿತ್ಯ ಜೀವನದಲ್ಲೇ, ನೀವು ಡೈಲಿ ಲೈಫ್. ಸೊ ಯಾಕೆ ಹೇಳಿದೆ ಅಂದರೆ ಭಗವದ್ಗೀತೆಯ ಅಧ್ಯಯನ ಭಾಳ ಮುಖ್ಯ ಅಂತ ಒಂದು ಮಾತು ಹೇಳೋದಕ್ಕೆ. ಈಗ ಇವತ್ತಿನ ಈ ವಾರದ ಯಜ್ಞದ ವಿಷಯ ಏನು? ಭಗವದ್ಗೀತೆಯ ಬೆಳಕಿನಲ್ಲಿ ಕರ್ಮದ ರಹಸ್ಯ. ಕರ್ಮದ ರಹಸ್ಯ ಏನು ರಹಸ್ಯ? ಕರ್ಮದ ರಹಸ್ಯ. ರಹಸ್ಯ ಏನಿದೆ? ಎಲ್ಲ ನಾವು ಕರ್ಮ ಮಾಡ್ತಿದ್ದೀವಲ್ಲ. ಇಲ್ಲ ಕರ್ಮ, ಇದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ ಉಪದೇಶ ಸಾರದಲ್ಲಿ, ಕೃತಿಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಕರ್ಮ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂಗೆ. ಆ ಸಾಗರದಲ್ಲಿ ಎಲ್ಲ ಮುಳುಗೋಗ್ತಾರೆ. ಯಾಕೆ? ಆ ಅನಿತ್ಯವಾದ ಕರ್ಮಫಲವನ್ನು ಹಚ್ಚಿಕೊಂಡು ಎಲ್ಲರೂ ಕರ್ಮಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅದರಿಂದ ಕರ್ಮ ಅನ್ನೋದೊಂದು ರಹಸ್ಯನೇ. ಆ್ಯಕ್ಷನ್ ಈಸ್ ಎ ಸೀಕ್ರೆಟ್. ಯಾವ ಥರ ನಾವು ಫಸ್ಟ್ ಆಫ್ ಆಲ್ ಆ್ಯಕ್ಷನಲ್ಲಿ ಚಾಯ್ಸೇ ಇಲ್ಲ. ಆ ವಿಚಾರ ಬರುತ್ತೆ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರುತ್ತೆ. ದೇರ್ ಇಸ್ ನೋ ಚಾಯ್ಸ್ ವಿತ್ ರೆಸ್ಪೆಕ್ಟ್ ಟು ಆ್ಯಕ್ಷನ್, ವಿ ಹ್ಯಾವ್ ಟು ಪರ್ಫಾರ್ಮ್ ಆ್ಯಕ್ಷನ್. ಆದರೆ ಯಾವ ಥರ ಮಾಡಬೇಕು, ಯಾವ ಆ್ಯಟಿಟ್ಯೂಡಲ್ಲಿ ಮಾಡಬೇಕು, ಅದು ರಹಸ್ಯನೇ. ಒಬ್ಬರು ಸ್ಪಷ್ಟವಾಗಿ ನಮಗೆ ತಿಳಿಸೋ ತನಕ, ಆ ಥರ ಅಧ್ಯಯನ ಮಾಡೋ ತನಕ ನಮ್ಗೆ ಗೊತ್ತೂ ಆಗೋದಿಲ್ಲ. ಸೊ ಟೆನ್ಷನ್ ಆಗುತ್ತೆ, ದುಃಖ ಆಗುತ್ತೆ, ಭಯ ಆಗುತ್ತೆ, ಅಸೂಯೆ ಆಗುತ್ತೆ, ಎಲ್ಲ ನೆಗೆಟಿವ್ ಎಮೋಷನ್ಸ್ ಮನಸ್ಸಲ್ಲಿ ತುಂಬಿಕೊಳ್ಳುತ್ತೆ. ಗುರುದೇವ್ ಹೇಳ್ತಾ ಇದ್ದರು, ಮೈಂಡ್ ಕ್ಯಾನ್ ಮೇಕ್ ಎ ಹೆಲ್ ಔಟ್ ಆಫ್ ಹೆವೆನ್ ಆ್ಯಂಡ್ ಹೆವೆನ್ ಔಟ್ ಆಫ್ ಹೆಲ್ ಅಂತ. ಸ್ವರ್ಗ ನರಕ ಮನಸ್ಸಲ್ಲೇ. ಮನಸ್ಸು ಸ್ವರ್ಗವನ್ನು ಅಲ್ಲ, ಮನಸ್ಸು ನರಕವನ್ನು ಸ್ವರ್ಗ ಮಾಡುತ್ತೆ, ಸ್ವರ್ಗವನ್ನು ನರಕ ಮಾಡುತ್ತೆ. ಹೇಗೆ? ಮನಸ್ಸಲ್ಲಿ ನೆಗೆಟಿವ್ ಎಮೋಷನ್ಸ್, ನಕಾರಾತ್ಮಕ ಭಾವನೆಗಳಿದ್ದರೆ ನಾವೆಲ್ಲಿದ್ದೀವೋ ಅದೇ ನರಕ. ಮನಸ್ಸಲ್ಲಿ ಪಾಸಿಟಿವ್ ಎಮೋಷನ್ಸ್ ಇದ್ದರೆ, ಸಕಾರಾತ್ಮಕ ಭಾವನೆಗಳಿದ್ದರೆ ನಾವೆಲ್ಲಿದ್ದೀವೋ ಅದೇ ಸ್ವರ್ಗ. ಆದರೆ ಮನಸ್ಸಲ್ಲಿ ಆ ಥರ ಪಾಸಿಟಿವ್ ಎಮೋಷನ್ಸ್ ಇರಬೇಕು ಅಂದರೆ ನಮ್ಮದು ಆ್ಯಟಿಟ್ಯೂಡ್ಸ್ ಕರೆಕ್ಟಾಗಿರಬೇಕು. ಕರ್ಮದ ವಿಷಯದಲ್ಲಿ ನಮ್ಮ ಆ್ಯಟಿಟ್ಯೂಡ್ ಕರೆಕ್ಟ್ ಇರಬೇಕು, ಕರ್ಮ ಫಲದ ವಿಷಯದಲ್ಲಿ ನಮ್ಮ ಆ್ಯಟಿಟ್ಯೂಡ್ ಕರೆಕ್ಟ್ ಇರಬೇಕು. ಆ್ಯಟಿಟ್ಯೂಡ್ ಚೆನ್ನಾಗಿರ್ಬೇಕು, ಸರಿಯಾಗಿರಬೇಕು ಅಂದರೆ ಸರಿಯಾದ ತಿಳುವಳಿಕೆ ಇರಬೇಕು. ಬಿಕಾಸ್ ಆ್ಯಟಿಟ್ಯೂಡ್ ಈಸ್ ಬಾರ್ನ್ ಔಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೋಸ್ಕರ ಈ ಕರ್ಮಯೋಗದ ವಿಷಯ ಒಂದು ರಹಸ್ಯನೇ, ರಹಸ್ಯ. ಅದಕ್ಕೆ ಭಗವದ್ಗೀತೆಯ ಬಗ್ಗೆ ಲೋಕಮಾನ್ಯ ತಿಲಕರು ಒಂದು ಭಾಷ್ಯ ಬರೆದಿದ್ದಾರೆ. ಅವರು ಜೈಲಲ್ಲಿದ್ದಾಗ ಬರೆದಿದ್ದು. 1908ರಿಂದ 14 ಅವರು ಜೈಲಲ್ಲಿದ್ದರು. ಸ್ವಾತಂತ್ರ್ಯ ಚಳುವಳಿ ಸಮಯದಲ್ಲಿ 6 ವರ್ಷ. ಆವಾಗ ಅವರು ಭಗವದ್ಗೀತಾ ಭಾಷ್ಯವನ್ನು ಬರೆದರು. 1915ರಲ್ಲಿ ಅದು ಪಬ್ಲಿಷ್ ಆಯಿತು, ಮರಾಠಿ ಭಾಷೆ. ಆಮೇಲೆ ಬೇರೆ ಎಲ್ಲ ಭಾಷೆಗೂ, ಬೇರೆ ಎಲ್ಲ ಅಂದರೆ ಸುಮಾರು ಭಾಷೆಗೆ ಅದು ಟ್ರಾನ್ಸ್ಲೇಟ್ ಆಗಿದೆ. ಇಂಗ್ಲೀಷಲ್ಲೂ ಆಗಿದೆ, ಹಿಂದಿಲೂ ಆಗಿದೆ, ಕನ್ನಡದಲ್ಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಟ್ಟಿನಲ್ಲಿ ಭಾಳ ಅದ್ಭುತವಾದಂಥ ಕಮೆಂಟ್ರಿ ಬರೆದಿದ್ದಾರೆ, ಭಾಷ್ಯವನ್ನು ಬರೆದಿದ್ದಾರೆ. ಅವರು ಹೇಳೋದು ಅದರ ಭಾಷೆಯ ಹೆಸರು ಗೀತಾ ರಹಸ್ಯ ಅಂತ, ಗೀತಾ ರಹಸ್ಯ. ಅವರು ಹೇಳೋದು ಭಗವದ್ಗೀತೆಯ ಮುಖ್ಯ ಸಂದೇಶ ಕರ್ಮಯೋಗ, ಕರ್ಮ ಅನುಷ್ಠಾನ. ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕರ್ಮತ್ಯಾಗ ಹೇಳೇ ಇಲ್ಲ, ಸಂಗತ್ಯಾಗ ಹೇಳಿರೋದು.
ಭಗವದ್ಗೀತಾ ಡಸ್ ನಾಟ್ ಟೀಚ್ ಕರ್ಮತ್ಯಾಗ, ಬಟ್ ಇಟ್ ಟೀಚಸ್ ಸಂಗತ್ಯಾಗ. ಸಂಘ ಅಂದರೆ ಫಲಾಸಕ್ತಿ, ಅಟ್ಯಾಚ್ಮೆಂಟ್ ಟು ದಿ ಫ್ರೂಟ್ ಆಫ್ ಆ್ಯಕ್ಷನ್. ಅದನ್ನು ತ್ಯಜಿಸು ಅಂತ ಹೇಳುತ್ತೆ ಹೊರತು ಕರ್ಮತ್ಯಾಗ ಮಾಡು ಅಂತ ಭಗವದ್ಗೀತೆ ಹೇಳಲ್ಲ ಅಂತಲೇ ಲೋಕಮಾನ್ಯ ತಿಲಕರು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ಅವರು ಕಮೆಂಟ್ರಿ. ಸೊ ಇಟ್ ಈಸ್ ಮೇನ್ಲಿ ಅಬೌಟ್ ಕರ್ಮಯೋಗ ಅಂತ ಅವರ ವಿಚಾರ. ಅದರಿಂದ ಈ ಕರ್ಮಯೋಗ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ವಿಚಾರ. ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಾಯದಲ್ಲೂ ಇದು ಬರುತ್ತೆ ಮುಖ್ಯವಾಗಿ. ಆದರೆ ನಾವು ಈ ವಿಚಾರವನ್ನು 3ನೇ ಅಧ್ಯಾಯ, 2ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, ಆಮೇಲೆ 12, 18 ಈ 6 ಅಧ್ಯಾಯಗಳಲ್ಲಿ ಕರ್ಮಯೋಗದ ವಿಚಾರವನ್ನು ಶ್ರೀಕೃಷ್ಣ ಹೇಗೆ ವಿವರಿಸಿದ್ದಾನೆ ಅಂತ ನಾವು ನೋಡೋಣ. ಶುರುವಿನಲ್ಲಿ 3ನೇ ಅಧ್ಯಾಯವನ್ನು ಶುರು ಮಾಡೋಣ. ಈಗ 3ನೇ ಅಧ್ಯಾಯ ಶುರು ಮಾಡೋಣ. ಮೊದಲು ಗೀತಾ ಧ್ಯಾನ ಶ್ಲೋಕ ಕೆಲವುದು ಮಾತ್ರ ನಾನು ಹೇಳ್ತೀನಿ, ಅದನ್ನು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಹೇಳೋಣ. ಒಟ್ಟಿಗೆ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಮೂಕಂ ಕರೋತಿ ವಾಚಾಲಂ ಯಂ ಬ್ರಹ್ಮಾ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ದೇವಾಯ ತಸ್ಮೈ ನಮಃ, ದೇವಾಯ ತಸ್ಮೈ ನಮಃ. ಈಗ 3ನೇ ಅಧ್ಯಾಯವನ್ನು ಪ್ರವೇಶ ಮಾಡೋಣ. 3rd ಚಾಪ್ಟರ್. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಒಟ್ಟಿಗೆ ಅರ್ಜುನ ಉವಾಚ
ಯೇನ ಶ್ರೇಯೋಹಮಾಪ್ನುಯಾಂ. ಅರ್ಜುನನ ಪ್ರಶ್ನೆಯಿಂದ 3ನೇ ಅಧ್ಯಾಯ ಶುರು ಆಗುತ್ತೆ. 3ನೇ ಅಧ್ಯಾಯಕ್ಕೆ ಹೆಸರೇ ಕರ್ಮಯೋಗ. ಇದರಲ್ಲಿ ನಾವು ಮೊದಲನೇ 16 ಶ್ಲೋಕ ಮತ್ತು 30ನೇ ಶ್ಲೋಕ ಇಷ್ಟು ಮಾತ್ರ ನೋಡೋಣ, ಯಾಕೆಂದರೆ ಮುಖ್ಯವಾದ ವಿಚಾರ ಅದರಲ್ಲಿ ಬರುತ್ತೆ. ಅರ್ಜುನನ ಪ್ರಶ್ನೆ ಆದರೆ ಇಲ್ಲಿ ಮೊದಲನೇ 2 ಶ್ಲೋಕ ಪ್ರಶ್ನೆ. ಆದರೆ ಈ ಪ್ರಶ್ನೆ ಅರ್ಥ ಆಗಬೇಕಾದ್ರೆ ನಾವು 2ನೇ ಅಧ್ಯಾಯದ ವಿಚಾರವನ್ನು ನೋಡಬೇಕು. ಏನು ನೋಡಬೇಕು? 2ನೇ ಅಧ್ಯಾಯದಲ್ಲಿ ಒಟ್ಟು 72 ಶ್ಲೋಕ. ಆ 72 ಶ್ಲೋಕಗಳನ್ನು 4 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. 4 ಪಾರ್ಟ್ಸ್. ಮೊದಲನೇ ಭಾಗ ಮೊದಲನೇ 10 ಶ್ಲೋಕ. ಮೊದಲನೇ 10 ಶ್ಲೋಕದಲ್ಲಿ ಏನು ವಿಚಾರ ಅಂದರೆ ಅರ್ಜುನ ಶರಣಾಗ್ತಾನೆ, ಕೃಷ್ಣನಿಗೆ ಶರಣಾಗ್ತಾನೆ, ಶಿಷ್ಯನಾಗ್ತಾನೆ. ಆ ಶ್ಲೋಕ ಭಾಳ ಫೇಮಸ್ ಶ್ಲೋಕ, ಶರಣಾಗತಿ ಶ್ಲೋಕ ಅಂತ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಸೊ ಇದು 7ನೇ ಶ್ಲೋಕ 2ನೇ ಅಧ್ಯಾಯದ್ದು, ಭಾಳ ಫೇಮಸ್ ಶರಣಾಗತಿ ಶ್ಲೋಕ. ಸೊ ಶಿಷ್ಯ ಆಗ್ತಾ ಇದ್ದಾನೆ ಅರ್ಜುನ ಕೃಷ್ಣನಿಗೆ ಶಿಷ್ಯನಾಗ್ತಿದ್ದಾನೆ. ಏನು ಹೇಳ್ತಿದ್ದಾನೆ? ಧರ್ಮ ಸಮ್ಮೂಢಚೇತಾ. ಸೊ ಯಾವುದು ನನ್ನ ಕರ್ತವ್ಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾನ್ಫ್ಲಿಕ್ಟ್ ಆಫ್ ಡ್ಯೂಟೀಸ್ ಅಂತಾರಲ್ಲ ಇಂಗ್ಲೀಷಲ್ಲಿ. ಯಾವುದು ನನ್ನ ಕರ್ತವ್ಯ? ನಮಗೆ ಎಲ್ರಿಗೂ ಆಗುತ್ತೆ ಆ ಥರ ಅನುಭವ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ತುಂಬ ಗೊಂದಲ ಆಗತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅನುಭವ, ಅಥವಾ ಮುಂದೆ ಆಗತ್ತೆ. ಆ ಥರ ಗೊಂದಲ ಉಂಟಾಗತ್ತೆ. ನನ್ನ ಕರ್ತವ್ಯ ಏನು ಈ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಗೈಡೆನ್ಸ್ ಬೇಕಾಗುತ್ತೆ ಎಷ್ಟೋ ಸಾರಿ. ಸೊ ಗೈಡೆನ್ಸ್ ತಗೊಳ್ಳೋದು ಗೊತ್ತಿರಬೇಕು. ಒಬ್ಬರು ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ಎ ವೈಸ್ ಮ್ಯಾನ್ ಈಸ್ ಒನ್ ಹೂ ಟೇಕ್ಸ್ ಅಡ್ವೈಸ್ ಫ್ರಮ್ ಎ ವೈಸ್ ಮ್ಯಾನ್. ಎ ವೈಸ್ ಮ್ಯಾನ್ ಈಸ್ ಒನ್ ಹೂ ಟೇಕ್ಸ್ ಅಡ್ವೈಸ್ ಫ್ರಮ್ ಎ ವೈಸ್ ಮ್ಯಾನ್. ಸೊ ಯಾರ ಹತ್ರ ಸಲಹೆ ತಗೊಬೇಕು ಅಂತನಾದರೂ ಗೊತ್ತಿರಬೇಕು. ಯಾರ್ಯಾರೋ ಮೂರ್ಖರ ಹತ್ರ ಹೋಗಿ ಸಲಹೆ ತೊಗೊಂಡ್ಬಿಟ್ರೆ ತುಂಬ ಸಮಸ್ಯೆ ಜಾಸ್ತಿ ಆಗುತ್ತೆ, ಸಮಸ್ಯೆ ಡಬಲ್ ಆಗತ್ತೆ. ಸೊ ಯಾರ ಹತ್ರ ನಾವು ಸಲಹೆ ತೊಗೊಬೇಕು ಅಷ್ಟಾದರೂ ಬುದ್ಧಿ ಇರಬೇಕು. ಸಿಚುವೇಶನ್ ಫೇಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೂ ಕೂಡ ಯಾರು ಸಲಹೆ ತೊಗೊಬೇಕು ಅಂತನಾದ್ರು ಗೊತ್ತಿರಬೇಕಲ್ಲ. ಸೊ ಎ ವೈಸ್ ಮ್ಯಾನ್ ಈಸ್ ಒನ್ ಹೂ ಟೇಕ್ಸ್ ಅಡ್ವೈಸ್ ಫ್ರಮ್ ಎ ವೈಸ್ ಮ್ಯಾನ್. ಸೊ ಅರ್ಜುನ ಆ ಥರ ವಯಸ್ಸಾಗಿದ್ದ. ಅಂದರೆ ಅವನಿಗೆ ಗೊತ್ತಿತ್ತು ಕೃಷ್ಣನೇ ಸರಿಯಾದ ವ್ಯಕ್ತಿ ನನಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ. ಇಲ್ಲದೇ ಯಾರ್ಯಾರ್ದು ಉಪದೇಶ ತಗೊಂಡು ಹಾಳಾಗೋಗ್ತಾರೆ. ಜೀವನನೇ ಹಾಳಾಗತ್ತೆ ಎಷ್ಟೋ ಜನರು. ಏಕೆಂದರೆ ಅವ್ರ ಗುರುಗಳು ಸರಿ ಇಲ್ಲ, ಗುರುಗಳಿಗೆ ವಿದ್ಯೆ ಇಲ್ಲ, ವಿವೇಕ ಇಲ್ಲ, ಇನ್ನಿವ್ರಿಗೇನು ಸಿಗತ್ತೆ? ಸೊ ಅದರಿಂದ ಅರ್ಜುನ ಸರಿಯಾದ ವ್ಯಕ್ತಿಗೆ ಶರಣಾಗಿದ್ದಾನೆ. ಈ ಶ್ಲೋಕ ಧರ್ಮ ಸಮ್ಮೂಢಚೇತಾ. ನನಗೆ ಧರ್ಮ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಕರ್ತವ್ಯ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ನಿನ್ನ ಶಿಷ್ಯನಾಗಿದ್ದೀನಿ, ನಾನು ನಿನಗೆ ಪ್ರಪತ್ತಿ ಅಂದರೆ ಶರಣಾಗತಿ. ಪ್ರಪತ್ತಿ ವೆರಿ ಇಂಪಾರ್ಟೆಂಟ್ ವರ್ಡ್, ಪ್ರಪತ್ತಿ. ನಾನು ನಿನಗೆ ಶರಣಾಗಿದ್ದೀನಿ, ನೀನು ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳ್ತಾನೆ. ಸೊ ಅದು ಮೊದಲನೇ 10 ಶ್ಲೋಕದ ಮುಖ್ಯ ವಿಚಾರ. ಕೃಷ್ಣನ ಉಪದೇಶ ಇನ್ನೂ ಶುರು ಆಗಿಲ್ಲ. 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಉಪದೇಶ ಶುರು ಮಾಡ್ತಾನೆ. 2ನೇ ಅಧ್ಯಾಯದ 11ನೇ ಶ್ಲೋಕ. ಅಲ್ಲಿ ಎಲ್ಲಿ ತನಕ 37ನೇ ಶ್ಲೋಕದ ತನಕ ಒಂದು ಭಾಗ, 11ರಿಂದ 37 ಸೆಕೆಂಡ್ ಪಾರ್ಟ್, 2ನೇ ಭಾಗ, 2ನೇ ಅಧ್ಯಾಯದ 2ನೇ ಭಾಗ. ಅದರಲ್ಲಿ ಮೊದಲನೇ ಭಾಗದಲ್ಲಿ 2ನೇ ಭಾಗದಲ್ಲೇ ಒಂದು ಅಂಶದಲ್ಲಿ 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ಉಪನಿಷತ್ತುಗಳ ಸಾರವನ್ನು ಹೇಳ್ತಾನೆ. ಅದೇ ಮುಖ್ಯ ಭಾಗ. ಎಲ್ಲ ಉಪನಿಷತ್ತುಗಳ ಸಾರ 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ. ಅದರಲ್ಲೂ ಕೂಡ ಅದಕ್ಕಿಂತ ಮುಂಚೆ 11ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾನೆ, ಪಂಡಿತಾ ನ ಅನುಶೋಚಂತಿ. ಪಂಡಿತ ಅಂದರೆ ಇಲ್ಲಿ ಆತ್ಮಜ್ಞಾನಿ. ಯಾರು ಪಂಡಿತ ಮೀನ್ಸ್ ಆತ್ಮಜ್ಞಾನಿ. ಆತ್ಮಜ್ಞಾನಿಗಳು ದುಃಖಿಗಳಾಗೋದಿಲ್ಲ.
ನಿನಗೆ ದುಃಖದಿಂದ ಬಿಡುಗಡೆ ಬೇಕಾ, ಆತ್ಮತತ್ವವನ್ನು ತಿಳ್ಕೊ. ಆತ್ಮತತ್ವ ಅಂದರೆ ಯಾವುದೋ ವಸ್ತು ಅಂತ ತಿಳ್ಕೊಳ್ಳೋದಲ್ಲ, ನಮ್ಮ ಸ್ವರೂಪವನ್ನೇ ನಾವು ತಿಳ್ಕೊಳ್ಳೋದು, ನಾನು ಯಾರು ಅಂತ ತಿಳ್ಕೊಳ್ಳೋದು. ಅವಾಗೆಲ್ಲ ದುಃಖ ಹೊಟ್ಟೋಗ್ಬಿಡತ್ತೆ. ಬೇರೆ ದಾರಿನೇ ಇಲ್ಲ ಹಂಗೆ ನೋಡೋಕ್ಕೆ ಹೋದರೆ. ಪರ್ಮನೆಂಟಾಗಿ ನಮಗೆ ದುಃಖದಿಂದ ಬಿಡುಗಡೆ ಬೇಕು ಅಂದರೆ ಆತ್ಮಜ್ಞಾನ ಒಂದೇ ದಾರಿ. ತಾತ್ಕಾಲಿಕ ಸೊಲ್ಯೂಷನ್ಸ್ ಬೇಕಾದಷ್ಟಿದೆ. ಒಂದು ಮೂವಿಗೆ ಹೋದರೂ 3 ಗಂಟೆ ದುಃಖ ನಿವೃತ್ತಿ ಆಗತ್ತೆ, ಮೂವಿ ಚೆನ್ನಾಗಿದ್ದರೆ. ಮೂವಿ ಚೆನ್ನಾಗಿಲ್ಲ ಅಂದರೆ ಮತ್ತೆ ದುಃಖ ಜಾಸ್ತಿ ಆಗುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಟು ಸಾರೋ ಈಸ್ ಥ್ರೂ ಆತ್ಮಜ್ಞಾನ ಅಂತ ಹೇಳ್ತಾನೆ. 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ನತ್ವಂ ಶೋಚಿತುಮರ್ಹಸಿ ಮತ್ತೆ ಮತ್ತೆ ಹೇಳ್ತಾನೆ. ನೋಡು ಅರ್ಜುನ, ಈ ತತ್ವವನ್ನು ನೀನು ಸರಿಯಾಗಿ ತಿಳ್ಕೊಂಡ್ರೆ ದುಃಖಕ್ಕೆ ಅವಕಾಶವೇ ಇಲ್ಲ. ನೀನು ದುಃಖಿಯಾಗಿದ್ದೀಯ ಇವಾಗ. ಸೊ ಅಂದ್ರೇನರ್ಥ, ದುಃಖಕ್ಕೆ ಕಾರಣ ಅಜ್ಞಾನ. ಅಜ್ಞಾನವೇ ದುಃಖಕ್ಕೆ ಕಾರಣ. ತತ್ವದ ಬಗ್ಗೆ ಇರೋ ಅಜ್ಞಾನವೇ ದುಃಖಕ್ಕೆ ಕಾರಣ. ಅದಕ್ಕೆ ಭಜಗೋವಿಂದಮಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಜ್ಞಾತೆ ತತ್ವೇ ಕಹ ಸಂಸಾರ. ತತ್ವ ತಿಳ್ಕೊಂಡ್ಮೇಲೆ ಇನ್ನು ಸಂಸಾರ ಅಂದರೆ ಸಂಸಾರ ಅಂದರೆ ಮನಸ್ಸಿನ ತಳಮಳ. ಡಿಸ್ಟರ್ಬ್ಡ್ ಮೈಂಡ್ ಈಸ್ ಕಾಲ್ಡ್ ಸಂಸಾರ. ಶಂಕರಾಚಾರ್ಯರು ಭಜಗೋವಿಂದಮಲ್ಲಿ ಹೇಳ್ತಾರೆ, ಜ್ಞಾತೆ ತತ್ವೇ ಕಹ ಸಂಸಾರ. ತತ್ವ ಗೊತ್ತಿಲ್ಲದೆ ಇರೋದೇ ಮನಸ್ಸಿನ ತಳಮಳಕ್ಕೆ ಕಾರಣ. ತತ್ವ ಸರಿಯಾಗಿ ತಿಳ್ಕೊಂಡ್ಮೇಲೆ ಮನಸ್ಸು ಶಾಂತವಾಗುತ್ತೆ. ಶಾಂತ ಮನಸ್ಸೇ ಜ್ಞಾನ ಸಿಕ್ಕಿದೆ ಅಂತ ಸೂಚನೆ. ಇಟ್ ಇಸ್ ದ ಇಂಡಿಕೇಶನ್ ಆಫ್ ನಾಲೆಡ್ಜ್. ವಾಟ್ ಈಸ್ ದ ಇಂಡಿಕೇಶನ್ ಆಫ್ ನಾಲೆಡ್ಜ್? ಪೀಸ್ಫುಲ್ ಮೈಂಡ್. ಸಯೇವ ಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಃ. ಯಾರು ಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಯಾರ ಮನಸ್ಸು ಶಾಂತವಾಗಿದೆಯೋ ಅವನೇ ಶಾಸ್ತ್ರಜ್ಞ. ಆ ರೀತಿ 2ನೇ ಅಧ್ಯಾಯದ 2ನೇ ಭಾಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮತತ್ವದ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾನೆ. ಇನ್ನು ಮುಂದೆ ಬರುತ್ತೆ, ಅದೆಲ್ಲ ಕೂಡ ನಾಳೆ ನೋಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಇದು ವಿಷ್ಣು ಸಹಸ್ರನಾಮ ಚಾಂಟಿಂಗ್ ಇದೆಯಾ?